ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಎಂಡೋರ್ಗೂ ನೋಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಪ್ಲೀಸ್. ಸೊ ಇವತ್ತು ನಾನು ಬೆಳಗ್ಗೆನೇ ಎದ್ದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಔಟ್ಫಿಟ್ಟಲ್ಲಿ ರೆಡಿಯಾಗಿ ಹೊರಟಿದ್ದೆ ನಾನು ನಮ್ಮ ಅಕ್ಕನ ಮನೆಗೆ. ಏನಕ್ಕೆ ಅಂದರೆ ನಮ್ಮ ಅಕ್ಕನ ಕೊಲೀಗ್ದು ಒಂದು ಗೃಹ ಪ್ರವೇಶ ಇತ್ತು. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ವಿ. ಅಲ್ಲಿಂದ ನಾವು ರೀಚ್ ಆಗಿದ್ದು ನಮ್ಮ ಹರೀಶ ಮಾಮನ ಮನೆಗೆ ರೀಚ್ ಆದ್ವಿ. ಏನಕ್ಕೆ ಅಂದರೆ ನಾವು ಫಂಕ್ಷನ್ಗೆ ಅವ್ರ ಜೊತೆ ಹೋಗಬೇಕಿತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಅವ್ರ ಮಗಳನ್ನ ಮಾತಾಡಿಸಿ, ನಮ್ಮ ಅತ್ತೆನ ಮಾತಾಡಿಸಿ, ನಮ್ಮ ಮಾಮನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ಕಾರಲ್ಲಿ ಹೊರಟ್ವಿ ಫಂಕ್ಷನ್ಗೆ. ಫಂಕ್ಷನಿಗೆ ರೀಚ್ ಆದ್ವಿ ನಾವಲ್ಲಿ ಗೃಹ ಪ್ರವೇಶದ ಫಂಕ್ಷನ್ಗೆ. ಅಲ್ಲಿಗೆ ರೀಚ್ ಆದಮೇಲೆ ಅಲ್ಲಿನ ಶಾಸ್ತ್ರಗಳೆಲ್ಲ ಮಾಡ್ತಾ ಇದ್ರು. ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನಮ್ಮ ಅಕ್ಕನ ಕೊಲೀಗ್ಸ್ನೆಲ್ಲ ಮಾತಾಡಿಸ್ಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸ್ಕೊಂಡು ಒಂದೊಳ್ಳೆ ಬ್ಯಾಟಿಂಗ್ನ ಮಾಡಿಕೊಂಡು ಮತ್ತೆ ವಾಪಸ್ ನಮ್ಮ ಮಾಮನ ಮನೆಗೇನೆ ನಾವು ಮಕ್ಕಳು ಎಲ್ಲ ಕಾರಲ್ಲಿ ವಾಪಸ್ ರಿಟರ್ನ್ ಹೊರಟ್ವಿ. ಅಲ್ಲಿಗೆ ಹೋಗಿ ನನಗೆ ತುಂಬ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆದಮೇಲೆ ನೋಡ್ತಿದ್ದೆ ನಮ್ಮ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಸೇರ್ಕೊಂಡು ಲೂಡೋ ಆಡ್ತಿದ್ರು. ಸೊ ಅಲ್ಲಿ ಆಟ ಆಡಿಕೊಂಡು ರೆಸ್ಟ್ ಮಾಡಿ ಮತ್ತೆ ಅಲ್ಲಿಂದ ವಾಪಸ್ಸು ಮನೆಗೆ ಎಲ್ಲರೂ ಹೊರಟ್ವಿ. ಆನ್ ದ ವೇ ಕಾರಲ್ಲಿ ಬರ್ತಾ ಒಳ್ಳೊಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸಖತ್ತಾಗಿ ಮನೆಗೆ ಬಂದ್ವಿ ನಾವು. ನಮ್ಮ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಿದ್ರು, ಡ್ಯಾನ್ಸ್ ಮಾಡಿಕೊಂಡು ಆ ಮ್ಯೂಸಿಕ್ನ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿಂದ ರಿಟರ್ನ್ ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಎಲ್ಲ ನೀಟಾಗಿ ರೆಡಿಯಾಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು, ಅಲ್ಲಿಗೆ ಹೊರಡಬೇಕಿತ್ತು. ಸೊ ಹಾಗಾಗಿ ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ರೆಡಿ ಆಗೋ ಅಷ್ಟರಲ್ಲಿ ನನಗಂತೂ ಸಾಕಾಗಿ ಹೋಗಿತ್ತು. ಆದ್ರೂ ಸೆಲೆಬ್ರೇಷನ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಹೊರಟ್ವಿ. ಸೊ ಅಲ್ಲಿಗೆ ಒಂದು ಹೋಟೆಲ್ಗೆ ರೀಚ್ ಆದ್ವಿ, ಇಲ್ಲೇ ನಿಯರ್ ಚಂದ್ರ ಲೇಔಟಲ್ಲಿ. ಹೋಟೆಲ್ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿನ ಟೇಸ್ಟು ಕೂಡ ಸಖತ್ತಾಗಿತ್ತು ನಮ್ಗೆ ನೈಟ್ ಟೈಮಲ್ಲಿ. ಸೊ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋದೇ ಒಂಥರ ಚೆಂದ. ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡೋದೇ ತುಂಬ ಚೆನ್ನಾಗಿರುತ್ತೆ ಅದು. ಸೊ ಅಲ್ಲಿಗೆ ಹೋಗಿ ಎಲ್ರಿಗೂ ಏನೇನು ಬೇಕೋ ಎಲ್ಲರೂ ಅವ್ರವ್ರು ಆರ್ಡ್ರು ಮಾಡಿದ್ರು. ಚೆನ್ನಾಗೇ ನೈಟ್ ಊಟ ಎಲ್ಲ ಮುಗಿಸಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಾಮನ ಬರ್ತಡೇ ಇತ್ತು. ಸೊ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ನ ಅಲ್ಲೇ ಹೋಟ್ಲಲ್ಲಿ ಮಿಡ್ನೈಟಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಅಲ್ಲಿಂದ ನಾವು ವಾಪಸ್ ಮನೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್ ಪ್ಲೀಸ್.